ನಮ್ಮ ಕರ್ನಾಟಕದಲ್ಲಿ ಟೂರಿಸಂ ಎಂಬ ನಂಬರ್ 1 ಜಿಲ್ಲೆ ನಮ್ಮ ಕಾಫಿನಾಡು ಚಿಕ್ಕಮಗಳೂರು. ನಮ್ಮ ಚಿಕ್ಕಮಗಳೂರಿನಲ್ಲಿರುವ ದೇವರಮ್ಮ ಬೆಟ್ಟದ ಚರಿತ್ರೆ ಗೊತ್ತಾ? ಮಹಿಷಾಸುರ ಎಂಬ ರಾಕ್ಷಸ ಈಶ್ವರನ ಬಳಿ ಹೋಗಿ ಮಹಿಷಾಸುರ ಅವನ ತಲೆ ಕಡಿದು ಈಶ್ವರನಿಗೆ ಅರ್ಪಿಸುತ್ತಾನೆ. ಈಶ್ವರ ಮಹಿಷಾಸುರನ ಭಕ್ತಿಗೆ ಮೆಚ್ಚಿ ಮಹಿಷಾಸುರನಿಗೆ ಏನು ವರ ಬೇಕು ಎಂದು ಈಶ್ವರ ಕೇಳುತ್ತಾನೆ. ಮಹಿಷಾಸುರ, ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವತಃ ನಿನ್ನಿಂದನೂ ಸಾವು ಬರಬಾರದು ಎಂದು ಈಶ್ವರನ ಬಳಿ ಕೇಳುತ್ತಾನೆ. ಆದ್ದರಿಂದ ಈಶ್ವರ ತಥಸ್ತು ಎಂದು ಮಹಿಷಾಸುರನಿಗೆ ವರವನ್ನು ನೀಡುತ್ತಾನೆ. ವರವನ್ನು ಪಡೆದ ಮಹಿಷಾಸುರ ದೇವತೆಗಳನ್ನು ಸೋಲಿಸುತ್ತಾನೆ. ಎಲ್ಲ ದೇವತೆಗಳು ಒಟ್ಟುಗೂಡಿ ಒಂದು ಉಪಾಯ ಮಾಡಿ ಚಾಮುಂಡಿ ಎಂಬ ರೂಪಕ್ಕೆ ಎಲ್ಲ ದೇವತೆಗಳು ಶಕ್ತಿ ತುಂಬಿ ಚಾಮುಂಡಿ ದೇವತೆ ಸೃಷ್ಟಿಸುತ್ತಾರೆ. ಮಹಿಷಾಸುರನ ಮೇಲೆ ಸತತ 4 ದಿನಗಳ ತನಕ ಯುದ್ಧವನ್ನು ನಡೆಸಿ ತಾಯಿ ಚಾಮುಂಡೇಶ್ವರಿ ವಿಜಯನ್ನು ಜಯಿಸುತ್ತಾಳೆ. ತಾಯಿ ಚಾಮುಂಡೇಶ್ವರಿಗೆ ಮಹಿಷಾಸುರನ ಮೇಲೆ ಇರುವ ಕೋಪ ಶಾಂತಿ ಮಾಡಿಕೊಳ್ಳಲು ಭೂಲೋಕದಲ್ಲಿ ಹುಡುಕುತ್ತಿದ್ದಾಗ ಒಂದು ಬೆಟ್ಟ ಕಾಣಿಸುತ್ತದೆ. ಆ ಬೆಟ್ಟದ ತುದಿಯ ಮೇಲೆ ಜ್ಞಾನ ಮಾಡುತ್ತಾ ನೆಲೆಸಿರುವ ಜಾಗ ನಮ್ಮ ಕಾಫಿನಾಡು ಚಿಕ್ಕಮಗಳೂರು ದೇವರಮ್ಮ ಬೆಟ್ಟ. ಆ ಬೆಟ್ಟದಲ್ಲಿ ಜ್ಞಾನಕ್ಕೆ ನೆಲೆಸುವುದರಿಂದ ಆ ದೇವರಮ್ಮ ಬೆಟ್ಟದ ದೇವಿಗೆ ದೇವರಮ್ಮ ಎಂದು ಹೆಸರು ಬಂದಿತು. ವರ್ಷಕ್ಕೊಮ್ಮೆ ನಕರ ಚತುರ್ಥಿ ದಿನ ಬೆಟ್ಟದ ಮೇಲೆ ದೇವರಮ್ಮ ದರ್ಶನ ನೀಡುತ್ತಾಳೆ. ಆ ದರ್ಶನಕ್ಕೆ ಭಕ್ತಾದಿಗಳು 10 ಕಿಲೋಮೀಟರ್ ಬರೀ ಕಾಲಿನಲ್ಲಿ ಕಲ್ಲು ಮುಳ್ಳು ಎನ್ನದೆ ದೇವಿಯ ದರ್ಶನ ನೋಡುವುದಕ್ಕೆ ಇರುತ್ತಾರೆ. ಬೆಟ್ಟ ಹತ್ತಿ ದೇವರಮ್ಮ ದರ್ಶನ ಮಾಡಿಕೊಳ್ಳುತ್ತಾರೆ. ಫಾಲೋ ಮಾಡ್ರಪ್ಪ.